ಹಾಯ್ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪ್ರೇಮ್ ಕುಮ್ಮೂರು. ಈಗಾಗಲೇ ರಾಜ್ಯದಲ್ಲಿ ಅತಿವೃಷ್ಟಿಯಿಂದಾಗಿ ಸಾಕಷ್ಟು ರೈತರು ಬೆಳೆಯನ್ನು ಕಳ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಮನೆ ಕುಸಿತ ಆಗಿದೆ. ಇವೆಲ್ಲವನ್ನ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ವೀಕ್ಷಣೆ ಮಾಡಿ ಅವರಿಗೆ ನೆರವಿಗೆ ಹೋಗಬೇಕಿತ್ತು. ಅದನ್ನು ಹೊರತುಪಡಿಸಿ ಮೊಟ್ಟೆ ಮಾಂಸ ಅಂತೇಳಿ ಕಚ್ಚಾಟವನ್ನು ನಡೆಸ್ತಾ ಇದೆ ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳು. ಈಗಾಗಲೇ ಈ ನಿಟ್ಟಿನಲ್ಲಿ ಕೊಡಗಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಸಮಾವೇಶಕ್ಕೆ ಹೊರಟಿದ್ದಾರೆ. ಅಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನು ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲಿ ಚೊಚ್ಚಲ ಸ್ಟೀಲ್ ಬ್ರಿಡ್ಜ್ ಇತ್ತು, ಅದು ಕೂಡ ಬಿಬಿಎಂಪಿ ಮಹಾ ಎಡವಟ್ಟನ್ನು ಮಾಡಿಕೊಂಡಿದೆ. ಈ ಕುರಿತಾಗಿ ಸಾಕಷ್ಟು ಅಪ್ಡೇಟ್ ಇದೆ. ಇದೆಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಎಗ್ ವಾರ್ ಬಳಿಕ ಮಡಿಕೇರಿ ಚಲೋಗೆ ಕಾಂಗ್ರೆಸ್ ರೆಡಿ. ಕೈತಂತ್ರ ತಡೆಯಲು ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಜಾರಿ. ನಾಳೆಯಿಂದ ಆಗಸ್ಟ್ 27ರವರೆಗೆ ಕೊಡಗಿನಲ್ಲಿ 144 ಸೆಕ್ಷನ್. ಪರ್ಮಿಷನ್ ಕೊಡದಿದ್ರು ಈದ್ಗಾದಲ್ಲಿ ಗಣೇಶೋತ್ಸವಕ್ಕೆ ಸಿದ್ಧತೆ. ಬೆಂಗಳೂರು ಹುಬ್ಬಳ್ಳಿಯಲ್ಲಿ ಗಣೇಶನ ಪ್ರತಿಷ್ಠಾಪನೆಗೆ ಗರ್ಜನೆ. ದಿನೇ ದಿನೇ ತಾರಕಕ್ಕೇರುತ್ತಿದೆ ಗಜಾನನ ಗಲಾಟೆ. ಬ್ರಿಡ್ಜ್ ನಿರ್ಮಾಣದಲ್ಲಿ ಬಿಬಿಎಂಪಿ ಮತ್ತೊಂದು ಎಡವಟ್ಟು. ಚೊಚ್ಚಲ ಸ್ಟೀಲ್ ಬ್ರಿಡ್ಜ್ಗೆ ಎದುರಾಯಿತು ಮಹಾಕಂಟಕ. ಅವೈಜ್ಞಾನಿಕವಾಗಿ ಹಂಪ್ಸ್ ನಿರ್ಮಾಣಕ್ಕೆ ಭಾರಿ ಆಕ್ರೋಶ. ವಿಜಯಪುರದಲ್ಲಿ ಮತ್ತೆ ಕಂಪಿಸಿದ ಭೂಮಿ. ರಿಕ್ಟರ್ 2.6 ತೀವ್ರತೆಯಲ್ಲಿ ಭೂಕಂಪನ ದಾಖಲು. ಸತತ ಕಂಪನದಿಂದ ಜನರಿಗೆ ಆತಂಕ. ಬೆಳಗಾವಿಯಲ್ಲಿ ಮುಂದುವರೆಯಲಿದೆ ಚೀತಾ ಸರ್ಚಿಂಗ್. ಕಾರ್ಯಾಚರಣೆಯಲ್ಲಿ ಫೀಲ್ಡಿಗಿಳಿದ ಮುದೋಲ್ ಡಾಗ್. ಇಂದು ಕೂಡ ಶಾಲಾ ಕಾಲೇಜಿಗೆ ರಜೆ ಘೋಷಣೆ. ಕೊಡಗಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಸಮಾವೇಶ ಹಿನ್ನೆಲೆ ಕೊಡಗು ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಕೊಡಗಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಸಮಾವೇಶ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಅದು ಆಗಸ್ಟ್ 24ರಿಂದ 27ರವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಕೊಡಗಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಸಮಾವೇಶ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕೊಡಗು ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಅದು ಕೂಡ ಆಗಸ್ಟ್ 24ರಿಂದ 27ರವರೆಗೆ ನಿಷೇಧಾಜ್ಞೆ ಜಾರಿ ಹೊರಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಕಾರಣ ಇಷ್ಟೇ, ಕೋಮು ಸೌಹಾರ್ದತೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಡಿಸಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಿಷೇಧಾಜ್ಞೆ ಜಾರಿ ಇರುತ್ತೆ. ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಿ ಡಿಸಿ ಡಾಕ್ಟರ್ BC ಸತೀಶ್ ಆದೇಶವನ್ನು ಹೊರಡಿಸಿದ್ದಾರೆ. ಬಿಜೆಪಿ ಒಂದ್ ಕಡೆಗೆ ಕಾಂಗ್ರೆಸ್ ಆಗಸ್ಟ್ 26ರಂದು SP ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೀನಿ ಅಂತ ಹೊರಟಿತ್ತು. ಜೊತೆಗೆ ಬಿಜೆಪಿ ಕೂಡ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಆಗಬಾರ್ದು, ಹಾಗೆಯೇ ಕಾನೂನು ಸುವ್ಯವಸ್ಥೆ ಕೂಡ ಧಕ್ಕೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮುಂಜಾಗೃತವಾಗಿ ನಿಷೇಧಾಜ್ಞೆಯನ್ನು ಹೊರಡಿಸಿದ್ದಾರೆ.
ಇನ್ನು ಇನ್ನೊಂದು ಕಡೆಗೆ ಏನಂತ ಹೇಳಿದ್ರೆ ಈಗಾಗಲೇ ಆತಂಕ ಬೇಡ, ಏಕಾಏಕಿಯಾಗಿ ನಿಷೇಧಾಜ್ಞೆ ಜಾರಿಗೊಳಿಸಿದರೆ ನಮ್ಮನೇಲಿ ಒಂದು ಕಾರ್ಯಕ್ರಮಗಳಿದ್ದುವು, ಆ ಕಾರ್ಯಕ್ರಮಕ್ಕೆ ಏನಾದ್ರು ಅಡೆತಡೆ ಆಗತ್ತಾ ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಈಗಾಗಲೇ ನಿಯೋಜಿಸಿದ ಮದುವೆ, ನಾಮಕರಣ, ಗೃಹ ಪ್ರವೇಶ ಕಾರ್ಯಕ್ರಮ ಇರ್ಬೋದು ಅಥವಾ ಸರ್ಕಾರಿ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಸಮಾರಂಭಗಳ ಒಂದು ಪ್ರತಿಭಟನೆ ಇರ್ಬೋದು, ಮೆರವಣಿಗೆ, ರ್ಯಾಲಿ ಇಂತಹಕ್ಕೆ ಮಾತ್ರ ನಿರ್ಬಂಧ ಇದೆ. ಜೊತೆಗೆ ಮದ್ಯ ಮಾರಾಟಕ್ಕೂ ಕೂಡ ನಿರ್ಬಂಧ ಹೇರಲಾಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಮಡಿಕೇರಿ ಪ್ರತಿನಿಧಿ ಗಿರೀಶ್, ಈಗಾಗಲೇ ಕಾಂಗ್ರೆಸ್ ಬಿಜೆಪಿಯ ಹೈಡ್ರಾಮಕ್ಕೆ ಕೊಡಗು ಸಾಕ್ಷಿ ಆಗ್ತಾ ಇದೆ. ಕೊಡಗಿನಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ ಡಿಸಿ ಸತೀಶ್ ಜಾರಿ ಮಾಡಿರುವ ಇದು ಬಿಜೆಪಿ ಪ್ರೇರಿತ ಅಂತ ಒಂದ್ ಕಡೆಗೆ ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ. ಇದು ಜಿಲ್ಲೆಯಲ್ಲಿ ಏನು ಕೋಮು ಸೌಹಾರ್ದತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿನ ಒಂದು ನಿಷೇಧಾಜ್ಞೆ ಜಾರಿ ಇದೆಯಾ ಅಥವಾ ಈ ನಿಷೇಧಾಜ್ಞೆಯಲ್ಲಿ ಕಾಂಗ್ರೆಸ್ನ ಹತ್ತಿಕ್ಕಲಿಕ್ಕೆ ಸರ್ಕಾರದ ಕೈವಾಡ ಇದೆಯಾ ಗಿರೀಶ್? ಹೌದು ಪ್ರೇಮ್, ಏನಂತ ಹೇಳಿದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಏನು ಕಳೆದ 4 ದಿನಗಳ ಹಿಂದೆ ಮಡಿಕೇರಿಗೆ ಬಂದಿರ್ತಾರೆ. ಆಗ ಅವರ ಮೇಲೆ ಕಾರಿನ ಮೇಲೆ ಒಂದು ಮೊಟ್ಟೆ ಪ್ರಕರಣ ಆಗುತ್ತೆ. ಅದಾದ ನಂತರ ಅದೇ ದಿನ ಸಿದ್ದರಾಮಯ್ಯನವರು ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ಇಲ್ಲಿನ ಪೊಲೀಸ್ ವೈಫಲ್ಯವನ್ನ ಖಂಡಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮುಂದ್ಗಡೆ ಒಂದು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಕರೆ ಕೊಡ್ತಾರೆ. ಅದಕ್ಕೆ ಲಕ್ಷಾಂತರ ಕಾರ್ಯಕರ್ತರನ್ನು ಕೂಡ ಮಡಿಕೇರಿಗೆ ಕರೆತರ್ತೀವಿ ಅಂತಕ್ಕಂತ ಹೇಳಿಕೆಯನ್ನ ಇಲ್ಲೇ ಕೊಡ್ತಾರೆ. ಅದಾದ ನಂತರ ಆದಂತಹ ಬೆಳವಣಿಗೆಯಲ್ಲಿ ಬಿಜೆಪಿ ಅವರು ಕೂಡ ಇದಕ್ಕೆ ಟಾಂಗ್ ಕೊಡೋದಕ್ಕೆ, ಆದ್ರೆ ಅಂತ ಸಿದ್ದರಾಮಯ್ಯ ಅವರು ಏನು ಇದನ್ನ ಒಂದು ರಾಜಕೀಯ ಅಸ್ತ್ರವಾಗಿ ಪ್ರಯೋಗ ಮಾಡ್ಬೇಕು ಅನ್ಕೊಂಡಿದ್ರು. ಅದಕ್ಕೆ ಟಾಂಗ್ ಕೊಡೋದಕ್ಕೋಸ್ಕರ ಬಿಜೆಪಿನವರು ಕೂಡ ಇಲ್ಲಿ ಜನಜಾಗೃತಿ ಸಮಾವೇಶ ಮಾಡಿ ನಾವು ಲಕ್ಷಾಂತರ ಜನರನ್ನ ಸೇರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದಾಗಿ ಕೆಲ ದಿನಗಳಲ್ಲಿ ಏನಾಗುತ್ತೆ, ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಚಿಂತನೆ ಮಾಡುತ್ತೆ. ಯಾಕಂದ್ರೆ ಮಡಿಕೇರಿ ಸಿಟಿ ಅಂತಕ್ಕಂಥದ್ದು ಕೇವಲ 1 ಲಕ್ಷದ ಒಳಗಡೆ ಜನಸಂಖ್ಯೆ ಇರ್ತಕ್ಕಂಥ ಒಂದು ಸಿಟಿ. ಇಲ್ಲಿ ಅವರು 2 ಲಕ್ಷ ಜನ ತರ್ತೀವಿ, ನಾವು 1 ಲಕ್ಷ ಜನ ತರ್ತೀವಿ ಅಂತ ಹೇಳಿದ್ರೆ ಇಲ್ಲಿನ ಒಂದು ಸೌಹಾರ್ದತೆಗೆ ಹಾಗೇನೆ ಇಲ್ಲಿನ ಒಂದು ಜನಜೀವನಕ್ಕೆ ತುಂಬಾನೇ ತೊಂದರೆ ಆಗುತ್ತೆ ಅಂತಕ್ಕಂಥ ವಿಷಯ ಗೊತ್ತಿತ್ತು. ಹಾಗೇನೆ ಜಿಲ್ಲಾಧಿಕಾರಿಗಳು ಇಂತಹ ಒಂದು ನಿರ್ಧಾರ ತಗೊಳ್ತಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದ್ದಂತ ವಿಷಯ. ಈಗ ಜಿಲ್ಲಾಧಿಕಾರಿಗಳು ಏನು 24ರ ಬೆಳಗ್ಗೆಯಿಂದ 27ರ ಬೆಳಗ್ಗೆ ತನಕ ಇಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ. ಅಂದ್ರೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು, ಮದುವೆ ಅಥವಾ ಸರ್ಕಾರಿ ಸಮಾರಂಭಗಳು ಏನಿದ್ದಾವೆ ಅದನ್ನ ಹೊರತುಪಡಿಸಿ ಬಾಕಿ ಉಳಿದ ಎಲ್ಲಾ ಕಾರ್ಯಕ್ರಮಗಳನ್ನ ಕೂಡ ನಿರ್ಬಂಧಿಸಿ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಪ್ರೇಮ್, ಗಿರೀಶ್, ಮದ್ಯ ಮಾರಾಟಕ್ಕೆ ಏನಾದ್ರು ಅವಕಾಶ ಇದೆಯಾ? ಅದಕ್ಕೂ ಕೂಡ ನಿಷೇಧ ಹೊರಿದ್ದಾರೆ ಈಗಾಗಲೇ ಜಿಲ್ಲಾಧಿಕಾರಿ. ಇಲ್ಲ, ಮದ್ಯ ಮಾರಾಟ ಆ ದಿನಗಳಲ್ಲಿ ಮದ್ಯ ಮಾರಾಟವನ್ನ ಕೂಡ ನಿಷೇಧ ಮಾಡಿ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಬಿಜೆಪಿ ಅವರು ಕಾಂಗ್ರೆಸ್ನವರು ಹೇಳ್ತಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಇದು ಬಿಜೆಪಿ ಪ್ರೇರಿತ ಅಂತ. ಅಂದ್ರೆ ಬಿಜೆಪಿನವರು ಕಾಂಗ್ರೆಸ್ ಒಂದು ಪಾದಯಾತ್ರೆ ಏನಿತ್ತು ಅದನ್ನ ವಿಫಲಗೊಳಿಸುವುದಕ್ಕೋಸ್ಕರನೇ ಅವರು ಇಲ್ಲಿ ಜನಜಾಗೃತಿ ಒಂದು ಸಮಾವೇಶವನ್ನ ಮಾಡ್ತೀವಿ ಅಂತಕ್ಕಂಥ ಕರೆಯನ್ನ ಕೊಟ್ಟಿದ್ರು. ಇದು ಏನಾಗಿ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಕೋಮು ಸೌಹಾರ್ದತೆ ಹಾಗೇನೆ ಶಾಂತಿ ಸುವ್ಯವಸ್ಥೆ ಹದಗೆಡುತ್ತೆ ಅಂತಕ್ಕಂಥ ಮುನ್ಸೂಚನೆ ಇದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಈಗ ನಿಷೇಧಾಜ್ಞೆಯನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಪ್ರೇಮ್, ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ನಿಮ್ಮೆಲ್ಲ ಅಪ್ಡೇಟ್ಗಾಗಿ. ಒಂದ್ ಕಡೆಗೆ ಇದನ್ನ ಬಿಜೆಪಿ ಪ್ರೇರಿತ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ, ಜಿಲ್ಲಾಧಿಕಾರಿ ಮಾತ್ರ ಜಿಲ್ಲೆಯ ಕೋಮು ಸೌಹಾರ್ದತೆ ಇರ್ಬೋದು, ಲಾ ಅಂಡ್ ಆರ್ಡರ್ ಕಂಟ್ರೋಲ್ ವ್ಯವಸ್ಥೆಗಾಗಿ ಈ ಒಂದು ರೀತಿಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ. ಒಂದ್ ಕಡೆಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಡಿಸಿ. ಬೆಂಗಳೂರಿನ ವಾಹನ ಸವಾರರೇ, ಇದು ನೀವು ನೋಡಲೇಬೇಕಾದ ಸುದ್ದಿ. ದಿನನಿತ್ಯ ನೀವು ಸಂಚಾರ ಮಾಡುವ ಬ್ರಿಡ್ಜ್ಗಳು ಎಷ್ಟು ಸೇಫ್ ಹಾಗಾದ್ರೆ? ದಿನನಿತ್ಯ ನೀವು ಸಂಚಾರ ಮಾಡುವ ಬ್ರಿಡ್ಜ್ಗಳು ಎಷ್ಟು ಸೇಫ್ ಹಾಗಾದ್ರೆ? ಅಪ್ಪಿ ಕೂಡ ಸ್ವಲ್ಪ ಯಾಡ್ವಟ್ಟಾದ್ರೂ ಕೂಡ ನಿಮ್ಮ ಕತೆ ದೇವರಿಗೆ ಪ್ರೀತಿ, ನಿಮ್ಮನ್ನ ದೇವರೇ ಕಾಪಾಡಬೇಕು. ಬ್ರಿಡ್ಜ್ ಮೇಲೆ ಓಡಾಡುವಾಗ ಜೀವ ಕೈಯಲ್ಲಿ ಹಿಡ್ಕೊಳ್ಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರಿನಲ್ಲಿ. ಕಳಪೆ ಕಾಮಗಾರಿಯಿಂದ ಜನರ ಜೀವದ ಜೊತೆ ಹಾಗಾದ್ರೆ ಬಿಬಿಎಂಪಿ ಚೆಲ್ಲಾಟ ಆಡ್ತಾ ಇದೆಯಾ? ಇದು ಇದರ ಗಮನಕ್ಕೆ ಬರಲ್ವಾ? ಹಾಗಿದ್ರೆ ಏಕಾಏಕಿ ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡಿ ಕೂಡ ಎಡವಟ್ಟು ಮಾಡ್ತಾ ಇದೆಯಾ ಯಾಕೆ? ಬೆಂಗಳೂರಿನ ವಾಹನ ಸವಾರರೇ, ಇದು ನೀವು ನೋಡಲೇಬೇಕಾದ ಇಂಪಾರ್ಟೆಂಟ್ ವರದಿ. ಇದನ್ನ ಜಿ ಕನ್ನಡ ನ್ಯೂಸ್ ಬಿತ್ತರಿಸ್ತಾ ಇದೆ. ದಿನನಿತ್ಯವೂ ಕೂಡ ನೀವು ಸಂಚಾರ ಮಾಡುವ ಬ್ರಿಡ್ಜ್ಗಳ ಮೇಲೆ ಹಾಗಾದ್ರೆ ಎಷ್ಟು ಸೇಫ್? ನೀವು ನೋಡ್ತಾ ಇದ್ದೀರಾ, ಈ ಬ್ರಿಡ್ಜ್ ಏನಿದೆ
ಇದು ಒಂದು ಚೊಚ್ಚಲ ಬ್ರಿಡ್ಜ್. ಇದು BBMP ಎಡವಟ್ಟಿನಿಂದಾಗಿ 40 ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ ಉಕ್ಕಿನ ಸೇತುವೆ ಏನಿದೆ, ಚೊಚ್ಚಲ ಉಕ್ಕಿನ ಸೇತುವೆ ಅಂದ್ಕೊಂಡಿದ್ವಿ, ಇದು ಎಡವಟ್ಟಾಗಿದೆ. ಪ್ರಾಯೋಗಿಕವಾಗಿ ಸಂಚಾರದಲ್ಲೇ ಬದಲಾವಣೆಯ ಒಂದು ಕಳಪೆ ಪ್ರದರ್ಶನ ಕಂಡು ಬರ್ತಾ ಇದೆ. ಪ್ರಾಯೋಗಿಕವಾಗಿ ಏನಕ್ಕೆ ಸಂಚಾರಕ್ಕೆ ಅವಕಾಶ ಕೊಟ್ಟಿದ್ರು, ಇದರಲ್ಲೇ ಇದರ ಕಳಪೆ ಮಟ್ಟ ಕಂಡು ಬರ್ತಾ ಇದೆ. ವಾಹನ ಸಂಚಾರದ ವೇಳೆ ಬ್ರಿಡ್ಜ್ ಸೇಕ್ ಆಗ್ತಿದೆ, ದೊಡ್ಡ ಮಟ್ಟದ ಸೌಂಡ್ ಬರ್ತಾ ಇದೆ. ಒಮ್ಮೆಲೆ 10 ವಾಹನ ಸಂಚಾರ ಮಾಡಿದ್ರೆ ಬ್ರಿಡ್ಜ್ ಫುಲ್ ವೈಬ್ರೇಟ್ ಆಗ್ತಾ ಇದೆ. ಇದು ಈಗಾಗಲೇ ಪ್ರಾಯೋಗಿಕವಾಗಿ ಸಂಚಾರದಲ್ಲೇ ಬಯಲಾಗಿದೆ. ಈ ಕಳಪೆ ಕಾಮಗಾರಿ 40 ಕೋಟಿ ಖರ್ಚು ಮಾಡಿ ಸ್ವಚ್ಛಲವಾಗಿ ನಿರ್ಮಾಣ ಮಾಡಿದ ಸ್ಟೀಲ್ ಬ್ರಿಡ್ಜ್ ಈಗ ವಾಹನ ಸವಾರರ ಎದೆಯಲ್ಲಿ ಒಂದು ನಡುಕವನ್ನು ಹುಟ್ಟಿಸ್ತಾ ಇದೆ. ಈಗಾಗಲೇ ಒಂದು ಪ್ರಾಯೋಗಿಕ ಸಂಚಾರದಲ್ಲೇ ಇದರ ಕಳಪೆ ಗುಣಮಟ್ಟ ಬೆಳಕಿಗೆ ಬಂದಿದೆ. ಅವೈಜ್ಞಾನಿಕವಾಗಿ ಹಂಸ್ ನಿರ್ಮಾಣ ಕೂಡ ಒಂದು ಕಡೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇನ್ನೊಂದು ಕಡೆಗೆ ವಾಹನಗಳು ಓಡಾಡಬೇಕಾದ್ರೆ ಒಂದು 5-6 ವಾಹನಗಳು ಒಟ್ಟಿಗೆ ಹೋದರೆ ಇಡೀ ಬ್ರಿಡ್ಜಲ್ಲಿ ಒಂದು ವೈಬ್ರೇಷನ್ ಬರ್ತಾ ಇದೆ. ಯಾಕೆ ಅಂತ BBMP ಅಧಿಕಾರಿಗಳು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ವಾಹನ ಸಂಚಾರ ಶುರುವಾಗಿ ಕ್ರಮೇಣವಾಗಿ ಉಬ್ಬು ಸರಿ ಹೋಗುತ್ತೆ ಅಂತ ಒಂದು ಕಡೆಗೆ ಏನು ಅಕ್ರಮ ಈ ರೀತಿಯ ಸಾರ್ವಜನಿಕರ ಆಕ್ರೋಶಕ್ಕೆ BBMP ಹಾರಿಕೆ ಉತ್ತರವನ್ನು ಕೊಡ್ತಾ ಇದೆ. ಈ ಹಂಪ್ಗಳೇನಿದ್ದಾವೆ ಇದು ಕ್ರಮೇಣ ಓಡಾಡಿದ ಮೇಲೆ ಸರಿಯಾಗತ್ತಂತೆ, ಇದೊಂದು ಕೂಡ ಹಾರಿಕೆ ಉತ್ತರ. ಇನ್ನೊಂದು ಕಡೆಗೆ ಡಾಂಬರೀಕರಣಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗತ್ತೆ, ಅದಾದ ಬಳಿಕ ಸರಿಯಾಗತ್ತೆ ಅಂತ ಕೂಡ ಇಂಜಿನಿಯರ್ ಹೇಳ್ತಾರೆ. ಇದೆಲ್ಲವೂ ಕೂಡ ಈ ಕಳಪೆ ಕಾಮಗಾರಿಯ ಒಂದು ಪ್ರಾಯೋಗಿಕ ಹಂತದಲ್ಲೇ ಬಯಲಾಗಿದೆ. ಇದನ್ನು ಕೂಡ ಜಿ ಕನ್ನಡ ವರದಿ ಮಾಡ್ತಾ ಇದೆ. ಏನು ನಮ್ಮ BBMPಯ 40 ಕೋಟಿ ಖರ್ಚು ನಿರ್ಮಾಣ ಮಾಡಿದ್ದು ಇದು ಒಂದು ಕಳಪೆ ಆಗಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಅಲ್ಲಿನ BBMP ಇಂಜಿನಿಯರ್ ಲೋಕೇಶ್ ಏನು ಹೇಳ್ತಾರೆ ಕೇಳ್ಕೊಂಬನಿ. ಒಂದು ಏನು ವಾಹನ ಸವಾರರು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ, ಈ ಥರ ದಕ್ 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 ಅಂತ ಏನು ಸೌಂಡ್ ಬರ್ತಾ ಇದೆ ಅಂತ ಅದು ನಮಗೂ ಕಾಣಿಸ್ತಾ ಇದೆ. ಅದು ಏನಾಗಿದೆ, ನಾವು ಆಸ್ಫಾಲ್ಟ್ ಮಾಡುವಾಗ ಸಾಮಾನ್ಯವಾಗಿ ಅದು ಥಿಕ್ನೆಸ್ನ ಜಾಸ್ತಿ ಮಾಡಿರ್ತೀವಿ, ಅದು ವೆಹಿಕ್ಯುಲರ್ ಮೂವ್ಮೆಂಟ್ ಆಗಿ ಕಾಂಪ್ಯಾಕ್ಷನ್ ಆಗುತ್ತೆ ಅಂತೇಳಿ, ಆಮೇಲೆ ಸಮತಟ್ಟು ಲೆವೆಲ್ಗೆ ಬರುತ್ತೆ ಅಂತ ಅದನ್ನು ಸ್ಟಡಿ ಮಾಡ್ತಾಯಿದ್ದೀವಿ. ಈಗ ಪ್ರಾಯೋಗಿಕವಾಗಿ ನಾವು ಈ ಮೇಲ್ಸೇತುವೆಯನ್ನು ನಾವು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ. ಇವಾಗ ಅಧ್ಯಯನದ ನಂತರ ಮತ್ತು ಲೆವೆಲ್ಸ್ ತೆಗೆದು ಕೂಡ ಇದನ್ನು ಚೆಕ್ ಮಾಡೋಕ್ಕೆ ಹೇಳಿದ್ದೀವಿ. ಕಂಪ್ಲೀಟಾಗಿ ಒಂದು 15 ದಿನ ಆದ ನಂತರ ಇದರ ಚಿತ್ರಣ ನಮಗೆ ಗೊತ್ತಾಗುತ್ತೆ. ಆಮೇಲೆ ಅದರ ಅಗತ್ಯವಿದ್ದರೆ ಅದಕ್ಕೆ ನಾವು ಒಂದು ಮೈಕ್ರೋ ಸರ್ಫೇಸಿಂಗ್ ಅಂತ ಒಂದು ಲೇಯರ್ ಬರುತ್ತೆ, ಅದನ್ನು ಹಾಕಿ ಅದೇನಾದ್ರು ವ್ಯತ್ಯಾಸ ಇದ್ದರೆ ಅದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ಟೀಲ್ ಬ್ರಿಡ್ಜ್ ಆಗಿರೋದ್ರಿಂದ ಏನಾದರೂ ಸಮಸ್ಯೆ? ಇಲ್ಲ, ಅದಕ್ಕೂ ಸಂಬಂಧ ಇಲ್ಲ. ನಾವು ಸ್ಟೀಲ್ ಬ್ರಿಡ್ಜ್ ಆದ್ರೂ ಕೂಡ ಇದ್ರ ಮೇಲೆ ಕಾಂಕ್ರೀಟ್ ಮಾಡಿದ್ದೀವಿ, ವೈಬ್ರೇಷನ್ ಮತ್ತು ಸೌಂಡ್ ಬರಬಾರ್ದು ಅಂತೇಳಿ ಆ ಕಾಂಕ್ರೀಟ್ ಮೇಲೆ ನಾವು ಆಸ್ಫಾಲ್ಟ್ ಮಾಡಿದ್ದೀವಿ. ಏನು ಎಕ್ಸ್ಪೆನ್ಷನ್ ಜಾಯಿಂಟ್ಗಳಿದ್ದಾವೆ, ಎಕ್ಸ್ಪೆನ್ಷನ್ ಜಾಯಿಂಟ್ ನಡುವೆ ಏನಾದ್ರು ವ್ಯತ್ಯಾಸ ಇದೆಯಾ ಲೆವೆಲ್ ಅಂತ ಸ್ಟಡಿ ಮಾಡೋಕ್ಕೆ ಹೇಳಿದ್ದೀವಿ. ಅದಿದ್ದರೆ ಏನಿದ್ರು ಅದನ್ನು ರೆಕ್ಟಿಫೈ ಮಾಡ್ತೀವಿ. ಒಟ್ಟು ಎಷ್ಟು ಬಜೆಟ್ ಐತೆ ಸರ್? ಎಷ್ಟು ದಿನ? ಇದಕ್ಕೆ ಸುಮಾರು 39 ಕೋಟಿ ಚಿಲ್ಲರೆ ಖರ್ಚಾಗಿದೆ. ನಮಗೆ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂತ ಹೆಚ್ಚು ಕಡಿಮೆ ಒಂದು 10 ರಿಂದ 12 ತಿಂಗಳು ಅಷ್ಟೇ ಆಗಿದೆ. ಉಳಿದಂತೆ ನಾವು ಏನು 5 ವರ್ಷ ಒಂದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿರಲಿಲ್ಲ, ಹಾಗಾಗಿ ಇದ್ರ ಸ್ವಲ್ಪ ವಿಳಂಬ ಆಗಿತ್ತು. ಮತ್ತು ಏನು ವೆಚ್ಚ ಜಾಸ್ತಿ ಆಯಿತು ಮೂಲ ಯೋಜನೆಗಿಂತ, ಅದಕ್ಕೆ ಅನುಮೋದನೆ ಪಡೆಯಲು ಸ್ವಲ್ಪ ಸಾಕಷ್ಟು ಸಮಯ ಆಯಿತು. ಉಳಿದಂತೆ ಕಾಮಗಾರಿ ನಿರ್ವಹಿಸೋದ್ರಲ್ಲಿ ಯಾವುದೇ ಥರದ ವಿಳಂಬ ಆಗಿಲ್ಲ. ಮೇಲ್ಸೇತುವೆ ಮೇಲೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ, ಯಾವುದೇ ಥರದ ಇದಿಲ್ಲ. ಕೆಳಗಡೆ ಸರ್ವಿಸ್ ರೋಡು ಮತ್ತು ಮಳೆ ನೀರು ಚರಂಡಿ ಕಾಮಗಾರಿ ಮಾಡಬೇಕಾಗಿದೆ. ಇಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡದೆ ನಾವು ಕೆಳಗಡೆ ಮಾಡೋಕ್ಕಾಗ್ತಿರ್ಲಿಲ್ಲ, ಹಂಗಾಗಿ ಇದು ಪ್ರಾಯೋಗಿಕವಾಗಿ ಇಲ್ಲಿ ಬಿಟ್ಟಿದ್ದೀವಿ ಕೆಳಗಡೆ ಕೆಲಸ ಮಾಡೋಕ್ಕೋಸ್ಕರ. ಅದನ್ನು ಕೆಳಗಡೆ ಇಂತಹ ಪ್ರಾಯೋಗಿಕ ಸಂಚಾರದಲ್ಲೇ ಕಳಪೆಯಾಗಿ ಕಾಮಗಾರಿ ಕಂಡುಬಂದ ಸ್ಥಳದಿಂದ ನಮ್ಮ ಪ್ರತಿನಿಧಿ ಏನು ಮಂಜುನಾಥ್ ಹೊಸಹಳ್ಳಿ ಒಂದು ಪ್ರತ್ಯಕ್ಷ ವರದಿಯನ್ನು ನಡೆಸಿದ್ದಾರೆ, ನೋಡ್ಕೊಂಬನ್ನಿ. ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದಂತಹ ಬೆಂಗಳೂರಿನ ಇಡೀ ರಾಜ್ಯದ ಮೊದಲ ಸ್ಟೀಲ್ ಬ್ರಿಡ್ಜು ಇನ್ನೇನು ಕೆಲವೇ ದಿನಗಳಲ್ಲಿ ವಾಹನ ಸಂಚಾರಕ್ಕೆ ಮುಕ್ತವಾದಂತಹ ಅವಕಾಶ ಸಿಗ್ತಾ ಇದೆ. ಈಗಾಗಲೇ ಒಂದು ಬದಿಯಲ್ಲಿ ಸಂಚಾರಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ವಾಹನ ಸಂಚಾರವೂ ಕೂಡ ಪ್ರಾರಂಭ ಆಗಿದೆ. ಅಂದರೆ ಶಿವಾನಂದ ಸರ್ಕಲ್ ಬಳಿ ಇರುವಂತಹ ಈ ಒಂದು
ರಾಜ್ಯದ ಮೊದಲ ಸ್ಟೀಲ್ ಬ್ರಿಡ್ಜ್ ಆಗಿರುವಂಥದ್ದು. ಸಾಕಷ್ಟು ವರ್ಷಗಳಿಂದ ಈ ಒಂದು ಸ್ಟೀಲ್ ಬ್ರಿಡ್ಜ್ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನೇನು ಅಂದರೆ ಈ ತಿಂಗಳ ಆಗಸ್ಟ್ ಅಂತ್ಯದಲ್ಲಿ ಎರಡೂ ಬದಿಯಲ್ಲಿ ಸಂಚಾರಕ್ಕೆ ಅವಕಾಶ ಸಿಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ BBMPಯ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಇನ್ನೊಂದಷ್ಟು ಅಂದರೆ ಸಣ್ಣ ಪುಟ್ಟ ಕಾಮಗಾರಿಗಳು ಬಾಕಿ ಇರೋ ಕಾರಣದಿಂದಾಗಿ ಇನ್ನೂ ಕೂಡ ಕಾಮಗಾರಿ ಪ್ರಗತಿಯಲ್ಲಿದೆ. ಜೊತೆಗೆ ಇದರ ಜೊತೆಗೆ ಸ್ಟೀಲ್ ಬ್ರಿಡ್ಜ್ ವಿಚಾರದಲ್ಲಿ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಸ್ಟೀಲ್ ಬ್ರಿಡ್ಜ್ ನಲ್ಲಿ ರಾತ್ರಿ ಸಮಯದಲ್ಲಿ ಅವಕಾಶ ಇದ್ರೆ ಲಾರಿಗಳಾಗ್ಬೋದು, ಅಂದ್ರೆ ಲೋಡ್ ಒಂದು ಸಾಗಿಸುವಂತಹ ವಾಹನಗಳು ಏನಾದರೂ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಶೇಕ್ ಆಗ್ತಾ ಇದೆ, ವೈಬ್ರೇಟ್ ಆಗ್ತಾ ಇದೆ, ಸೌಂಡ್ ಬರ್ತಾ ಇದೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ಈ ಕಾರಣದಿಂದಾಗಿ ಇವತ್ತು BBMPಯ ಅಂದ್ರೆ ಈ ಒಂದು ಸ್ಟೀಲ್ ಬ್ರಿಡ್ಜ್ ನೇತೃತ್ವವನ್ನ ವಹಿಸಿಕೊಂಡಿರುವಂತಹ ಇಂಜಿನಿಯರ್ಗಳು ಇವತ್ತು ಒಂದು ಸರ್ವೆಗೆ ಬಂದಿರುವಂಥದ್ದು, ಪರಿಶೀಲನೆಗೆ ಬಂದಿರುವಂಥದ್ದು. ಇದೇ ಕಾರಣದಿಂದಾಗಿ ಅಂದ್ರೆ ಈ ಒಂದು ಸ್ಟೀಲ್ ಬ್ರಿಡ್ಜ್ ವಿಚಾರದಲ್ಲಿ ಸೌಂಡ್ ಬರ್ತಾ ಇದೆ, ಶೇಕ್ ಆಗ್ತಿದೆ ಎನ್ನುವಂತಹ ಆರೋಪದ ಮೇರೆಗೆ ಈ ಒಂದು ಸ್ಟೀಲ್ ಬ್ರಿಡ್ಜ್ ನ ಪರಿಶೀಲನೆಗೆ ಬಂದಿರುವಂಥದ್ದು. ಎಲ್ಲಾ ರೀತಿಯಂತಹ ಒಂದು ಪರಿಶೀಲನೆ ಮಾಡಲಾಗ್ತದೆ. ನಾವು ನೋಡ್ತಾ ಹೋಗ್ಬೋದು, ಮಧ್ಯಭಾಗದಲ್ಲಿದ್ದೇವೆ. ಈ ಒಂದು ಎರಡೂ ಬದಿಯಲ್ಲಿ ಅಂದ್ರೆ ಜಾಯಿಂಟಿಂಗ್ ಏನಿರುತ್ತೋ ಜಾಯಿಂಟಿಂಗ್ ಈ ಒಂದು ಭಾಗದಲ್ಲಿ ಸೌಂಡ್ ಬರ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾವಂಥದ್ದು ಇದೇ ಒಂದು ಭಾಗದಲ್ಲಿ. ಈ ಕಾರಣದಿಂದಾಗಿ ನೋಡೋದಾದ್ರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಸ್ಟೀಲ್ ಬ್ರಿಡ್ಜ್ ನಿರ್ಮಾಣದಲ್ಲಿ ಅಲ್ಲಿ ಅವ್ಯವಹಾರ ಆಗಿದೆಯಾ ಅಥವಾ ಕಳಪೆ ಕಾಮಗಾರಿ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಿರುವಂಥದ್ದು. ಯಾಕಂದ್ರೆ ಇನ್ನೂ ಸಂಪೂರ್ಣವಾದಂತಹ ಲೋಕಾರ್ಪಣೆಗೆ ಅವಕಾಶ ನೀಡಿಲ್ಲ, ಸರ್ಕಾರವೂ ಕೂಡ ಕಾಯ್ತಾ ಇದೆ. ಇನ್ನಿತರ ಅಧಿಕಾರಿಗಳು ಜೊತೆಗೆ ಇದೆಲ್ಲ ಯಾವುದು ಅಂದ್ರೆ ಯಾರೆಲ್ಲ ಕಾಮಗಾರಿಗೆ ಒಂದು ಒತ್ತನ್ನು ಕೊಟ್ಟಿದ್ರು, ಜೊತೆಗೆ ಪರ ವಿರೋಧಗಳು ಕೂಡ ಚರ್ಚೆ ಆಗಿತ್ತು. ಇಷ್ಟೆಲ್ಲ ಆಗ್ತಿದ್ರು ಕೂಡ ಈ ಸ್ಟೀಲ್ ಬ್ರಿಡ್ಜ್ ಇನ್ನೂ ಕೂಡ ಓಪನ್ ಆಗಿಲ್ಲ. ಬರೋಬ್ಬರಿ 5 ರಿಂದ 6 ವರ್ಷಗಳ ಕಾಲ ಈ ಒಂದು ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಅವಕಾಶ ತೆಗೆದುಕೊಂಡಿರುವಂಥದ್ದು. ಇದರ ಮಧ್ಯದಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಿರುವಂಥದ್ದು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಈ ಒಂದು ಸ್ಟೀಲ್ ಬ್ರಿಡ್ಜ್ ಇನ್ನೇನು ಕೆಲವೇ ದಿನಗಳಲ್ಲಿ ಓಪನ್ ಆಗುತ್ತೆ. ಓಪನ್ ಆಗುವ ಸಂದರ್ಭದಲ್ಲಿ ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಿರುವಂಥದ್ದು ವಿಪರ್ಯಾಸ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬೆಂಗಳೂರಿನಿಂದ ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್. PSI ಆಯ್ತು, ಈಗ KPTCL ಪರೀಕ್ಷೆಯಲ್ಲೂ ಅಕ್ರಮ ಬಯಲಾಗಿದೆ. ಏನು ಪೇಪರ್ ಲೀಕ್ ಮಾಡಿದ ಖತರ್ನಾಕ್ ಆಸಾಮಿಗಳನ್ನ ಬಂಧಿಸಿದ್ದಾರೆ. ಆ ಕುರಿತಾಗಿ ಅಪ್ಡೇಟ್ ಇದೆ, ಅದನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಒಂದು ಸಣ್ಣ ವಿರಾಮ. PSI ಆಯ್ತು, ಈಗ KPTCL ಪರೀಕ್ಷೆಯಲ್ಲೂ ಅಕ್ರಮ ಬಯಲು. ಪೇಪರ್ ಲೀಕ್ ಮಾಡಿದ ಖತರ್ನಾಕ್ ಆಸಾಮಿಗಳ ಬಂಧನ. ಭರ್ಜರಿ ಕಾರ್ಯಾಚರಣೆ ನಡೆಸಿದ ಬೆಳಗಾವಿ ಪೊಲೀಸರು. PSI ಆಯ್ತು, ಈಗ KPTCL ಪರೀಕ್ಷೆಯಲ್ಲೂ ಅಕ್ರಮ ಪ್ರಕರಣದಲ್ಲಿ ಭಾಗಿಯಾಗಿದ್ದ 9 ಆರೋಪಿಗಳ ಬಂಧನ ಆಗಿದೆ. ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಗೋಕಾಕ್ ಗದಗದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಮಾಡ್ತಿದ್ದ ಕದೀಮರನ್ನ ಈಗ ಬಂಧಿಸಿದ್ದಾರೆ ಬೆಳಗಾವಿ ಪೊಲೀಸರು. 9 ಮಂದಿ ಖತರ್ನಾಕ್ ಕಳ್ಳರನ್ನ ಬಂಧಿಸಿದ್ದಾರೆ. PSI ಆಯ್ತು, ಈಗ KPTCL ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಬಯಲಾಗಿದೆ. ಪೇಪರ್ ಲೀಕ್ ಮಾಡಿದ ಖತರ್ನಾಕ್ ಆಸಾಮಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ. ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಬೆಳಗಾವಿ ಪೊಲೀಸರು. 9 ಆರೋಪಿಗಳನ್ನು ಬಂಧಿಸಿದ್ದಾರೆ. ಇದು ಭರ್ಜರಿ ಕಾರ್ಯಾಚರಣೆ. ನಿಜಕ್ಕೂ ಗೋಕಾಕ್ ಗದಗದಲ್ಲಿ ಪ್ರಶ್ನೆ ಪತ್ರಿಕೆಯ ಸೋರಿಕೆ ನಡೆದಿತ್ತು. ಈ ಆರೋಪಿಗಳನ್ನು, ಈ ಕದೀಮರನ್ನ ಈಗಾಗಲೇ ಬಂಧಿಸಿದ್ದಾರೆ. ಪರೀಕ್ಷೆಯಲ್ಲಿ ನಕಲು ಮಾಡಿದ್ದ ಅಭ್ಯರ್ಥಿ ಹೇಳಿಕೆ ಮೇರೆಗೆ ಕದೀಮರನ್ನ ಅಂದರ್ ಮಾಡಿದ್ದಾರೆ. ಈಗಾಗಲೇ ಪರೀಕ್ಷಾ ಅಭ್ಯರ್ಥಿ ಸಿದ್ದಪ್ಪ ಮದಿಹಳ್ಳಿಯನ್ನ ಬಂಧಿಸಿದ್ರು ಪೊಲೀಸರು. ಈ ಆರೋಪಿ ಸಿದ್ದಪ್ಪ ವಿಚಾರಣೆ ವೇಳೆ ಕೆಲವು ಅಂಶಗಳನ್ನ ಬೆಳಕಿಗೆ ಬಂದಿತ್ತು. ಆತನ ಹೇಳಿಕೆಯನ್ನ ಆಧರಿಸಿ 9 ಜನರನ್ನ ಬಂಧಿಸಿದ್ದಾರೆ. ತನಿಖೆಗೆ 2 ಪ್ರತ್ಯೇಕ ತಂಡವನ್ನ ರಚನೆ ಮಾಡಿದ SP ಸಂಜೀವ್ ಪಾಟೀಲ್ 600 ಹುದ್ದೆಗಳಿಗೆ ರಾಜ್ಯದಾದ್ಯಂತ 3 ಲಕ್ಷ ಅಭ್ಯರ್ಥಿಗಳ ಪರೀಕ್ಷೆಗೆ ಹಾಜರಾಗಿದ್ರು. ಇದರಲ್ಲಿ ಅಕ್ರಮ ಮಾಡಿದವರನ್ನ ಈಗಾಗಲೇ ಹೆಡೆಮುರಿ ಕಟ್ಟಿದ್ದಾರೆ ಬೆಳಗಾವಿ ಪೊಲೀಸರು. ಸಹಿತ ಆರೋಪಿತನಾಗಿದ್ದಾನೆ. ಆತ ಬೇಲ್ ಮೇಲೆ ಆಚೆ ಬಂದ ಮೇಲೆ ಈ ಒಂದು ಕೆಲಸ ಮತ್ತೆ ಮಾಡಿರೋದು ನಮಗೆ ಮಾಹಿತಿ ಬಂದಿದೆ. ಈತ ಮತ್ತು ಆತನ ಜೊತೆಗೆ ಇನ್ನೂ 2 ಸೇರಿಸ್ಕೊಂಡು, ಅದರಲ್ಲಿ ಒಬ್ಬ ಆರೋಪಿತ ಈಗಾಗಲೇ ಒಂದು
ಈ ಸ್ಪರ್ಧಾ ಪರೀಕ್ಷೆಗಳ ತರಬೇತಿ ಕೇಂದ್ರವನ್ನು ಗೋಕಾಕ್ನಲ್ಲಿ ನಡೆಸ್ತಾ ಇದ್ದಾನೆ ಪಾರ್ಟ್ನರ್ಶಿಪ್ ಮೇಲೆ. ಅವನು ಇನ್ನೊಬ್ಬ 3 ಜನರು ಈಗಾಗಲೇ ಅಬ್ಸ್ಕಾಂಡಿಂಗ್ ಇದ್ದಾರೆ. ಅವರ ಪತ್ತೆ ಕಾರ್ಯ ಈಗ ಜಾರಿಯಲ್ಲಿದೆ. ಆ 3 ಜನರಿಗೆ ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ಈ ಏನು ಕ್ಯಾಂಡಿಡೇಟ್ಸ್ ಇದ್ದರು ಅವ್ರಿಗೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ಈಗಾಗಲೇ PSI ಆಯಿತು, ಮತ್ತೆ KPTCL ಪರೀಕ್ಷೆಯಲ್ಲೂ ಅಕ್ರಮ ಆಗಿದೆ. ಎಲ್ಲದಕ್ಕೂ ಕೂಡ ಬೆಳಗಾವಿ ಹಾಟ್ಸ್ಪಾಟ್ ಆಗ್ತಾ ಇದೆಯಾ? ಏನಿದೆ ಇದ್ರ ಬಗ್ಗೆ ಅಪ್ಡೇಟ್? ಖಂಡಿತ ಪ್ರೇಮ್, ಏನು ಕಳೆದ ಅಂದ್ರೆ ಆಗಸ್ಟ್ 7ರಂದು ನಡೆದಂತ ಏನು KPTCL ಕಿರಿಯ ಸಹಾಯಕ ಪರೀಕ್ಷೆಯಲ್ಲಿ ಸ್ಮಾರ್ಟ್ ವಾಚ್ ಬಳಕೆ ಸಂಬಂಧಿಸಿದಂತೆ ಈಗಾಗಲೇ 9 ಜನ ಆರೋಪಿಗಳನ್ನ ಏನು ಪೊಲೀಸರು ಏನು ಬಂಧಿಸಿ ಒಂದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ನಾಗನೂರು ಗ್ರಾಮದ ಸಿದ್ದಪ್ಪ ಮದಿಹಳ್ಳಿ, ಬೆಂಚಿನಮಾಡಿ ಗ್ರಾಮದ ಸಿದ್ದಪ್ಪ ಕೊತ್ತಲ್ ಮತ್ತು ಮಾಲ್ದಿನ್ನಿ ಗ್ರಾಮದ ರೇಣುಕಾ ಜವಾರಿ, ಸುನೀಲ್ ಬಂಗಿ, ಸಂತೋಷ್ ವೀರನಗಡ್ಡಿ, ಬಸವಣ್ಣ ದೊಣ್ಣವಾಡ್ ಮತ್ತು ಗದಗ ಮೂಲದ 2 ಒಂದು ಬೆಳಗಾವಿ ಪೊಲೀಸರು ಬಂದಿದ್ದಾರೆ. ಅವರ ಏನು ಮಾರುತಿ ಸೋನ್ವನಿ ಮತ್ತು ಸಮಿತ್ ಕುಮಾರ್ ಸೋನ್ವನಿ ಎಂಬ ಒಟ್ಟು 9 ಆರೋಪಿಗಳನ್ನ ಪೊಲೀಸರು ಬಂದಿದ್ದಾರೆ. ಈ ಬಂಧಿತ ಆರೋಪಿಗಳ ಪೈಕಿ ಏನು ಸಿದ್ದಪ್ಪ ಮದಿಹಳ್ಳಿ ಏನು ಗೋಕಾಕ್ನಲ್ಲಿ ನಡೆದಂತ ಏನು ಪರೀಕ್ಷಾ ಕೇಂದ್ರದಲ್ಲಿ ಸ್ಮಾರ್ಟ್ ವಾಚ್ ಅನ್ನ ಬಳಸಿ ಏನು ಅಲ್ಲಿನ ಕ್ವಶನ್ ಪೇಪರ್ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ಏನು ಒಂದು ಫೋಟೋವನ್ನ ತೆಗೆದುಕೊಂಡು ಅದನ್ನ ಟೆಲಿಗ್ರಾಮ್ ಮೂಲಕ ಮತ್ತೊಬ್ಬ ಆರೋಪಿಗೆ ಏನು ಕಳಿಸುತ್ತಿದ್ದ ಆರೋಪ ಏನು CC ಕ್ಯಾಮೆರಾದಲ್ಲಿ ದೃಶ್ಯ ಏನು ಸೆರೆಯಾಗಿತ್ತು. ಅದೇ ದೃಶ್ಯವನ್ನ ಗಮನಿಸಿಕೊಂಡು ಕಳೆದ ಏನು ಆಗಸ್ಟ್ 9ರಂದು ಕೂಡ ಏನು ಗ್ರಾಮೀಣ ಬೆಳಗಾವಿ ಗೋಕಾಕ್ನ ಪೊಲೀಸ್ ಠಾಣೆಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ತೀವ್ರ ತನಿಖೆಯನ್ನು ನಡೆಸಿದ್ರು. ಇದಾದ ಬಳಿಕ ಏನು ಫೋಟೋವನ್ನ ಕಳಿಸ್ತಿದ್ದಂತ ಏನು ಸುನೀಲ್ ಬಂಗಿ ಎಂಬ ಒಂದು ಆರೋಪಿಯನ್ನ ಅಂದ್ರೆ ಹುಕ್ಕೇರಿ ಮೂಲದ ಆರೋಪಿಯನ್ನ ಬಂಧಿಸಿದ್ದಾರೆ. ಆತ ಏನು ಮನೆಯಲ್ಲೇ ಕುಳಿತುಕೊಂಡು ಏನು ತಾನು ಏನು ಬ್ಲೂಟೂತ್ ಮೂಲಕ ಹೇಳ್ತಿದ್ದ. ಈ ಬಗ್ಗೆ ಏನು ಆತನಿಗೆ ಗದಗ ಮೂಲದಿಂದ ಕೂಡ ಏನು 2 ಏನು ಗದಗ್ನಲ್ಲಿ ಇದ್ದಂತ ಒಂದು ಕ್ವಶನ್ ಪೇಪರ್ ನ ಲೀಕ್ ಮಾಡ್ತಾರೆ. ಅಲ್ಲಿ 2 ಆರೋಪಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿ ತೀವ್ರ ಕಾರ್ಯಾಚರಣೆ ನಡೆಸಿದ್ದಾರೆ. ಇತ್ತೇನು ಪರೀಕ್ಷೆಯಲ್ಲಿ ನಡೆದಿರೋ ಅಕ್ರಮ ಬೆನ್ನತ್ತಿದಂತ ಬೆಳಗಾವಿ SP ಏನು ಸಂಜೀವ್ ಪಾಟೀಲ್ ಅವರು ಏನು ಪ್ರತ್ಯೇಕ 2 ತಂಡಗಳನ್ನ ರೂಪಿಸಿದ್ದಾರೆ. ಇದರ ಜೊತೆಗೇನು ಪರೀಕ್ಷಾ ಕೇಂದ್ರಕ್ಕೆ ಒಂದು ಸಮಗ್ರ ವರದಿಯನ್ನ ಸಲ್ಲಿಸುವ ಕೂಡ ಮಾಡಿದರೆ ಒಟ್ಟಾರೆ ಈ ತನಿಖೆ ಕೂಡ ಇನ್ನೂ ಮುಂದುವರೆದಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಸೋ ಮಚ್ ಮೈಲಾರ ನಿಮ್ಮೆಲ್ಲ ಅಪ್ಡೇಟ್ಗಾಗಿ. ಈಗಾಗಲೇ PSIಗೆ ಹಾಟ್ಸ್ಪಾಟ್ ಆಗಿದ್ದಲ್ಲಿನೇ KPTCL ಕೂಡ ಅಕ್ರಮದ ವಾಸನೆ ಇರುತ್ತೆ. ಅದೆಲ್ಲವನ್ನ ಭೇದಿಸುವಲ್ಲಿ ಈಗಾಗಲೇ ಪೊಲೀಸರು ಕೂಡ ಬೆಳಗಾವಿ ಪೊಲೀಸ್ ತಂಡ ಸಕ್ಸಸ್ ಆಗಿದೆ. 9 ಖತರ್ನಾಕ್ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ತನಿಖೆಯನ್ನು ನಮ್ಮ ವೀರೇಶ್ ದೊಡ್ಡಮನಿ ಇನ್ಸ್ಪೆಕ್ಟರ್ ಅವರು ಅವ್ರ ತಂಡದೊಂದಿಗೆ ಮಾಡ್ತಾ ಇದ್ದಾರೆ. ಮುಂದಿನ ಬೆಳವಣಿಗೆಗಳನ್ನು ತಮ್ಮೊಂದಿಗೆ ನಾನು ಹಂಚ್ಕೊಳ್ತೇನೆ. ಈ ಸಂಬಂಧಿತವಾಗಿ ಈ ಒಂದು ಎಕ್ಸಾಮ್ ಸಂಬಂಧಿಸಿದಂತೆ ಏನು ಈ ನಕಲು ಮಾಡಲು ಸಹಾಯ ಮಾಡಿದಂಥ ಮತ್ತು ಇದಿಷ್ಟು ಈ ಕ್ಷಣದ ಅಪ್ಡೇಟ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ ನ್ಯೂಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.